ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭಾ ರಾಮ್. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತೇನಪ್ಪ ಅಂತ ಹೇಳಿದರೆ, ಇದು ನಮ್ಮ ಮನೆ ಹತ್ತಿರ ಮಾಣೂರು ದೇವಸ್ಥಾನ ಅಂತೇಳಿ ಒಂದು ದೇವಸ್ಥಾನ ಉಂಟು. ಅದು ಜೀರ್ಣೋದ್ಧಾರದ ಸ್ಥಿತಿಯಲ್ಲಿ ಉಂಟು. ಅದರಲ್ಲಿ ಯಾವಾಗಲೂ ಪ್ರತಿ ವಾರದ ಸೋಮವಾರ ಬೆಳಿಗ್ಗೆ ಪೂಜೆ ಇರ್ತದೆ. ಹಾಗೆ ಸಂಜೆ 7:30 ಇಂದ 8:30 ತನಕ ಭಜನೆ ಮತ್ತು ದೇವರಿಗೆ ಮಂಗಳಾರತಿ ಇರ್ತದೆ. ಸೊ ಅದರಲ್ಲಿ ನನ್ನ ಹಸ್ಬೆಂಡ್ ಅಲ್ಲಿಗೆ ಪೂಜೆ ಮಾಡೋದು. ಹಾಗಾಗಿ ಅವರು ಪ್ರತಿ ಸೋಮವಾರ ಸಂಜೆ ಇದು ಅವಲಕ್ಕಿ ಪ್ರಸಾದವನ್ನು ಮಾಡಿ ತಗೊಂಡು ಹೋಗ್ತಾರೆ. ಇದು ಮಂಗಳಾರತಿ ಆದ ನಂತರ ನನ್ನ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡ್ತಾರೆ. ಸೊ ಅದು ಈ ಅವಲಕ್ಕಿ ಪ್ರಸಾದವನ್ನು ಹೇಗೆ ಮಾಡೋದು ಅಂತೇಳಿ ಇವತ್ತು ನೋಡಿಕೊಂಡು ಬರೋಣ ಫ್ರೆಂಡ್ಸ್. ಅದಕ್ಕೆ ಬೇಕಾಗುವಂಥ ಸಾಮಾನು ಏನೆಲ್ಲಪ್ಪ ಅಂತ ಹೇಳಿದರೆ, 2 ತೆಂಗಿನಕಾಯಿ ತುರಿ ಅದನ್ನು ಕೆರೆದುಕೊಳ್ಬೇಕು, ಮತ್ತು ಸ್ವಲ್ಪ ತುಪ್ಪ, ಸ್ವಲ್ಪ ಏಲಕ್ಕಿ, ಮತ್ತು 1 kg ಬೆಲ್ಲ, 1 kg ಅವಲಕ್ಕಿ, ಇಷ್ಟು ಬೇಕಾಗ್ತದೆ ಫ್ರೆಂಡ್ಸ್. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡಿಕೊಂಡು ಬರೋಣ ಬನ್ನಿ. 1.5 kg ಅವಲಕ್ಕಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬೆಲ್ಲವನ್ನು ಬಾಣಲೆಗೆ ಹಾಕಿ ಅದನ್ನು ಸ್ವಲ್ಪ ನೀರು ಮಾಡಿಕೊಳ್ಬೇಕು. ನೋಡಿ, 1 ಗ್ಲಾಸು ನೀರು. ಇದನ್ನು ಈಗ ಹೀಗೆ ಸಣ್ಣ ಉರಿಯಲ್ಲಿ ಇಟ್ಟುಕೊಂಡು ಬೆಲ್ಲವನ್ನು ಪಾಕ ಮಾಡಿಕೊಡುವ ಫ್ರೆಂಡ್ಸ್. ನನ್ನ ಹಸ್ಬೆಂಡ್ ಕಾಯಿಯನ್ನು ಕೆರೆದುಕೊಳ್ತಾರೆ ಫ್ರೆಂಡ್ಸ್. ಇದನ್ನು ಅವರೇ ಮಾಡೋದು, ಹಾಗಾಗಿ ಅವರೇ ಎಲ್ಲವನ್ನು ಮಾಡೋದು. ಅಂದರೆ ದೇವಸ್ಥಾನಕ್ಕಿರುವ ಕಾರಣ ಅದು ಮಡಿಯಲ್ಲಿ ಮಾಡಬೇಕು, ಹಾಗಾಗಿ ಅವರೇ ಮಾಡೋದು. ಹೀಗೆ ಕಾಯಿಯನ್ನು ಕೆರೆದುಕೊಳ್ಳಿ. ನೋಡಿ ಫ್ರೆಂಡ್ಸ್, ಬೆಲ್ಲ ಪಾಕ ಆಗ್ತಾ ಉಂಟು. ಅದೆಲ್ಲ ನೀರು ಹಾಕಬೇಕು, ಬೆಲ್ಲ. ನೋಡಿ ಫ್ರೆಂಡ್ಸ್, ಕಾಯಿ ಕೆರೆದಾಗಿದೆ. ಇಲ್ಲಿ ಪಾಕ ಬೇಯ್ತಾ ಉಂಟು. ಪಾಕ ಆಗಬೇಕಷ್ಟೇ, ಬೆಲ್ಲ ಪೂರ ಕರಗಬೇಕಷ್ಟೇ. ನೋಡಿ ಫ್ರೆಂಡ್ಸ್, ಬೆಲ್ಲ ಎಲ್ಲ ನೀರಾಗಿದೆ. ನೀರಾದರೆ ಸಾಕು, ತುಂಬ ಪಾಕ ಬರಬೇಕು ಅಂತಿಲ್ಲ. ಆಣಿ ಬೆಲ್ಲ ತೆಕ್ಕೊಂಡದ್ದು, ಹಾಗಾದ ಕಾರಣ ಕಲರ್ ಸ್ವಲ್ಪ ಕಪ್ಪು ಬಂದಿದೆ. ನೋಡಿ ಫ್ರೆಂಡ್ಸ್, ಇಷ್ಟಾದರೆ ಸಾಕಿದು. ನೋಡಿ ಫ್ರೆಂಡ್ಸ್, ಬೆಲ್ಲವನ್ನು ಮತ್ತು ಕಾಯಿಯನ್ನು ಒಟ್ಟು ಹೀಗೆ ಒಂದು ತಪ್ಪಲೆಗೆ ಹಾಕಿಕೊಳ್ಬೇಕು. ಅದೊಂದು 25ರಿಂದ 30 ಜನದ ಒಳಗಡೆ ಆಗ್ತಾರೆ, ಹಾಗಾಗಿ ಸ್ವಲ್ಪ ಹೆಚ್ಚು ಬೇಕಾಗ್ತದೆ ಫ್ರೆಂಡ್ಸ್. ಹಾಗಾಗಿ ಅದೆರಡನ್ನು ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಇದು ಏಲಕ್ಕಿಯನ್ನು ಪುಡಿ ಮಾಡಿಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಏಲಕ್ಕಿಯನ್ನು ಇದಕ್ಕೆ ಹಾಕಿ ಸ್ವಲ್ಪ ಪುಡಿ ಮಾಡಿಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇಷ್ಟಾದರೆ ಸಾಕಿದು. ಇದನ್ನು ಅದಕ್ಕೆ ಹಾಕಿಕೊಡುವ. ಅದನ್ನು ಹಾಕಿಕೊಳ್ಳಿ ಫ್ರೆಂಡ್ಸ್. ಜಜ್ಜಿಟ್ಟಂಥ ಏಲಕ್ಕಿ ಮತ್ತು ಕಪ್ಪಲ್ಲಿರುವಂಥ ತುಪ್ಪ ಅಷ್ಟನ್ನು ಹಾಕಿ ಚೆಂದ ಮಿಕ್ಸ್ ಮಾಡಿ ಇನ್ನು ಅದನ್ನು ಒಂದು 10 ನಿಮಿಷ ಬಿಡಿ ಫ್ರೆಂಡ್ಸ್. ಅದು ಸ್ವಲ್ಪ ತಣ್ಣಗಾಗಲಿ, ಬೆಲ್ಲದ ಪಾಕ ಮಾಡಿದ್ದು ಸ್ವಲ್ಪ ತಣ್ಣಗಾಗಲಿ. ನಂತರ ಅವಲಕ್ಕಿಯನ್ನು ಅದಕ್ಕೆ ಮಿಕ್ಸ್ ಮಾಡೋಣ. ಇದೆಲ್ಲ ತಣ್ಣದಿದೆ ಫ್ರೆಂಡ್ಸ್. ಇನ್ನೀಗ ಇದಕ್ಕೆ ಅವಲಕ್ಕಿಯನ್ನು ಮಿಕ್ಸ್ ಮಾಡುವ. ಹೀಗೆಲ್ಲ ಚಂದ ಎಲ್ಲವೂ ಕೂಡ ಚಂದ ಮಿಕ್ಸ್ ಆಗಿ ಬರಬೇಕು ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ಇದೀಗ ಆಯಿತು, ಎಲ್ಲ ಅವಲಕ್ಕಿ ಎಲ್ಲ ಕಲಸಿ ಆಯಿತು. ಇಷ್ಟ ಆದರೆ ಸಾಕಿದು. ಇದು ದೇವಸ್ಥಾನದ ಪ್ರಸಾದ, ಮಾಣೂರು ದೇವಸ್ಥಾನ, ಶಾಸ್ತಾರೇಶ್ವರ ದೇವಸ್ಥಾನ. ಇಲ್ಲಿ ಸಂಜೆ 7:30 ಇಂದ 8:30 ತನಕ ಭಜನೆ ಇರ್ತದೆ. ಸೊ ಆವಾಗ ಮಂಗಳಾರತಿ ಮಾಡಿ ಪ್ರಸಾದ ವಿತರಣೆಗೆ ಈ ಪ್ರಸಾದವನ್ನು ಮಾಡ್ತಾರೆ. ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಪ್ರಸಾದ ಅಂತಲ್ಲ, ನೀವು ಕೂಡ ಮನೆಯಲ್ಲಿ ಮಾಡ್ಬೋದು. ಮಕ್ಕಳಿಗೆಲ್ಲರಿಗೂ ಇಷ್ಟ ಆಗ್ತದೆ. ಸಿಹಿ ಇಷ್ಟ ಆಗುವವರಿಗೆ ಇದು ಇಷ್ಟ ಆಗ್ತದೆ. ಎಲ್ಲರೂ ಮಾಡಿ ತಿನ್ನಬಹುದು. ತುಂಬ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಎಲ್ರಿಗೂ.